ಇನ್ನು ದೆಹಲಿಯಲ್ಲಿ 17 ವರ್ಷದ ಹುಡುಗ ತನ್ನ ತಂಗಿಯ ಜೊತೆಗೆ ಸ್ಕಾರ್ಪಿಯೋ ಕಾರ್ನಲ್ಲಿ ರೀಲ್ಸ್ ಮಾಡುವ ಹುಚ್ಚಿನಲ್ಲಿ ಅತಿ ವೇಗವಾಗಿ ಕಾರು ಚಲಾಯಿಸಿ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿ ಹೋಗ್ತಾ ಇದ್ದಂಥ 23 ವರ್ಷದ ಸಾಹಿಲ್ ಅನ್ನೋ ಹುಡುಗ ಸಾವನ್ನಪ್ಪಿದ್ದಾನೆ. ಕಾರು ಚಲಾಯಿಸಿದ್ದ ಅಪ್ರಾಪ್ತ 10ನೇ ತರಗತಿ ವಿದ್ಯಾರ್ಥಿಯಾಗಿರೋದ್ರಿಂದ ಬೋರ್ಡ್ ಎಕ್ಸಾಮ್ ಇದೆ ಅನ್ನೋ ಕಾರಣಕ್ಕೆ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಮಗನ ಸಾವಿನಿಂದ ಕಣ್ಣೀರು ಹಾಕ್ತಾ ಇರೋ ಸಾಹಿಲ್ ತಾಯಿ ನ್ಯಾಯಕ್ಕಾಗಿ ಗೋಗರೆದಿದ್ದಾರೆ. ಆತ ಓದೋಕ್ಕೋಸ್ಕರ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡಿದ್ದ, ಹಿಂಗಾಗೋಗಿದೆ ನೋಡಿ, ನನಗೆ ನ್ಯಾಯ ಬೇಕು ಅಂತ ಕೇಳಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬೈಕ್ನಲ್ಲಿ ಹೋಗುವಾಗ ಯುವಕ ಮತ್ತು ಯುವತಿ ಬಿದ್ದು ನರಳಾಡಿದ್ದಾರೆ. ಆಂಬ್ಯುಲೆನ್ಸ್ ಕಾದಿದ್ದಾರೆ. ಆದರೆ ಆಂಬ್ಯುಲೆನ್ಸ್ ಬರೋ ತಡ ಆಯಿತು. ಕೊನೆಗೆ ಸಾರ್ವಜನಿಕರೇ ಕಾರ್ನಲ್ಲಿ ಶಿಫ್ಟ್ ಮಾಡಿದ್ರು. ರೈಟ್, ಈ ಡೆಲ್ಲಿ ಕತೆ, ಈ ಜುವೆನೈಲ್ ಬೋರ್ಡ್ಗಳನ್ನು ಡಿಸ್ಮಿಸ್ ಮಾಡೋದೇ ಬೆಟರು ಅನ್ನಿಸ್ತಿದೆ. ಕಾನೂನನ್ನು ಒನ್ ಸೈಡ್ ಮಾಡಿ ಇಟ್ಕೊಂಡಂಗೆ ಕೂತಂಗಿದೆ ಅಲ್ಲಿ ಜಡ್ಜ್ಗಳೆಲ್ಲರೂ. ಏನೇ ಕಾನೂನು ನಡೆದ್ರು ಅವನು ಅಪ್ರಾಪ್ತ ವಯಸ್ಸು ಕಾಣ್ಬಿಡೋದು, ಅವನು ಬಿಟ್ಕೊಟ್ಟು ಕಳಿಸ್ಕೊಡೋದು, ಅವ್ನಿಗೆ ಎಸ್ಸೇ ಬರಿ ಇನ್ನೋದು, ಮನೆಗೆ ಹೋಗು ಅಂತ ಕಳಿಸೋದು. ಇಲ್ಲ, ಅವ್ರ ಅಪ್ಪ ಅಮ್ಮನ ಕರೆದ್ಬಿಟ್ಟು ಅರೆಸ್ಟ್ ಮಾಡಿ ಒಳಗಾಕಿ. ಯಾಕೆ ಕೊಟ್ಟರು ಗಾಡಿ ಅವ್ರ ಅಪ್ಪ ಅಮ್ಮ? ವೈ ಹ್ಯಾವ್ ದೇ ನಾಟ್ ಅರೆಸ್ಟೆಡ್? ಯಾಕೆ ಮಾಡಲ್ಲ? ಯಾವ ಲಜ್ಗೆಟ್ಟ ದೇಶ ರೀ ಇದು? ಯಾವ್ಯಾವುದೋ ಈ ದೇಶದಲ್ಲಿ ಇಲ್ದಿರೋ ಕಾನೂನೆಲ್ಲ ಬದಲಾಯಿಸೋ ಅಮಿತ್ ಶಾಗೆ ಕಣ್ಣಿಗೆ ಕಾಣಲ್ವಾ ಇದು? ಮೂರತ್ತು ಮಾತಾಡ್ತಾರೆ ದೇಶನೆಲ್ಲ ಉದ್ಧಾರ ಮಾಡ್ತೀನಿ ಅಂತವರು. ಎಷ್ಟು ಜನ ತಾಯಿ ತಂದೆಯರು ಇದನ್ನು ಕಳ್ಕೊಂಡು ಮಾಡ್ಕೋಬೇಕು ಅಪ್ರಾಪ್ತ ಮಕ್ಕಳುಗಳ ಗಲಾಟೆಯಿಂದಾಗಿ? ಇವನಿಗೆ ಮಾತ್ರ ಭವಿಷ್ಯ. ಕಾರು ಕೊಟ್ಟು ಗುಂಡಾಕಕ್ಕೆ ಆ ಕೋತಿಗೆ ಕಚಡಾಗೆ ಹಲ್ಕಟ್ಟು ಅವನು ಈಡಿಯಟ್ಟಿಗೆ ಗೊತ್ತಾಗತ್ತಂತೆ. ಇನ್ನೊಬ್ಬನಿಗೆ ಚಾಕು ಹಾಕೋಕ್ಕೆ ಅಪ್ರಾಪ್ತ ಅಲ್ಲವಂತೆ, ರೇಪ್ ಮಾಡೋಕ್ಕೆ ಅಪ್ರಾಪ್ತ ಅಲ್ಲ, ಅಪ್ಪ ಅಮ್ಮನಿಗೆ ಹೇಳಿದೆ ಅಥವಾ ಅಪ್ಪ ಅಮ್ಮನಿಗೆ ಹೇಳಿಸ್ಕೊಂಡೆ ಕಾರ್ ತೊಗೊಂಬಂದು ಓಡಿಸೋಕ್ಕೆ ಅಪ್ರಾಪ್ತ ಅಲ್ಲ, ಏನಾದ್ರು ಮಾಡಿದ ತಕ್ಷಣ ಅಪ್ರಾಪ್ತ. ಯಾವ ಕಾನೂನು ರೀ ಇದು? ನಡತೆಗೆಟ್ಟ ದೇಶ ಇದೊಂದು. ಬಂದು ಯಾವ್ಯಾವುದು CRPC IPC ಅಂತ ಮಾತಾಡ್ತಾರೆ ಅಮಿತ್ ಶಾ ಭಾಳ ದೊಡ್ಡದಾಗಿ. ಇದ್ರಲ್ಲಿ ರೆಡಿ ಮಾಡಿರಿ, ಎಷ್ಟು ಮಕ್ಕಳನ್ನ ಸಾಯಿಸ್ತೀರಿ ನೀವೆಲ್ಲ ಸೇರಿಕೊಂಡು? ಎಂಥ ಯೋಗ್ಯತೆ ಇಲ್ಲದೆ ಇರೋರೆಲ್ಲ ಹೆಂಗೆ? ಈಗ ತಾಯಿ ಅಳ್ತಿದ್ದಾಳಲ್ಲ, ಅವಳಿಗೆ ಮಗ ಅಲ್ವಾ ಅವನು? 23 ವರ್ಷದ ಹುಡುಗ ಅವನು, ಅವಳಿಗೆ ಮಗ ಅಲ್ಲ, ಅವನು 3 ವರ್ಷ ದೊಡ್ಡವನಾಗಿದ್ದರಿಂದ ಅವನು ಸಾಯ್ಬೋದು. ನಿಮ್ಮನೇನಲ್ಲೂ ಸಾಯ್ಲಿ ಅವನಾರ ಒಬ್ಬ ಹಾಳಾಗೋಗಿ. ಇವನಿಗೆ ಮಾತ್ರ ಬಿಡ್ತಾರಂತೆ. ಆಯ್ತಪ್ಪ, ಅವನನ್ನು ಬಿಡ್ರಪ್ಪ, ಎಲ್ಲ ಅವನ ಪರ, ಅಪ್ರಾಪ್ತನ ಪರ. ರೇಪ್ ಮಾಡೋಕ್ಕೆ ಅಪ್ರಾಪ್ತ ಅಲ್ವಾ ಅವನು? ಕತ್ತರಿಸಿ ಹಾಕ್ಬಿಡ್ಬೇಕಾಗಿತ್ತು ಇಂಥವ್ರುಗಳನ್ನೆಲ್ಲ ಕಚಡ. ಅವ್ರ ಅಪ್ಪ ಅಮ್ಮನ ಒಳಗೆ ಹಾಕಬೇಕಾಗಿತ್ತು. 6 ತಿಂಗಳು ದಾರಿಗೆ ಬರ್ತಿದ್ರು. ಇದನ್ನು ಮಾತಾಡಲ್ಲ, ಕೇಳಿ ಮಾತಾಡ್ತಾರೆ ಬೇರೆ ಕಾನೂನುಗಳ ಬಗ್ಗೆ ಎಲ್ಲ. ವಾಟ್ ಈಸ್ ದಿ ಹೋಮ್ ಮಿನಿಸ್ಟರ್ ಡೂಯಿಂಗ್ ಆನ್ ದಿಸ್? ಎಷ್ಟು ಅಂತ ಸಾಯಿಸ್ತೀರಿ? ಈ ದುಡ್ಡಿನ ಮತ್ತು ಅಧಿಕಾರದ ಮತ್ತು ಇದ್ರದ್ದು ಮದ ಇರೋಂತಹ ಕಚಡ ತಂದೆ ತಾಯಿಗಳ ಮಕ್ಕಳುಗಳಿಗೆ ಮಾಡ್ತಿರೋ ಕೆಲಸಕ್ಕೆ ಎಷ್ಟು ಮಕ್ಕಳನ್ನ ಸಾಯಿಸ್ತೀರ್ರಿ ನೀವುಗಳು? ಲಜ್ಗೆಟ್ಟ BJP ಕೇಂದ್ರ ಸರ್ಕಾರ ಅಂತೆ ಮಾಡಿ ತಲ್ರಿ ಅದಕ್ಕೆ ಕಾನೂನನ್ನು ಫಸ್ಟು, ಆಮೇಲೆ ತರೋರಂತೆ ಬುರ್ಡ ಬಿಟ್ಕೊಂಡು ಬೇರೆ ಕಾನೂನನ್ನು. ನೀವು ನೋಡಿ 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 ಸಾಕಾಗೋಗಿದೆ. ಮಾತೆತ್ತಿದ್ರೆ ಅಪ್ರಾಪ್ತರು ಅಪ್ರಾಪ್ತರು ಅಪ್ರಾಪ್ತರು. ಗಾಂಜಾ ಹಾಕಕ್ಕೆ ಅಪ್ರಾಪ್ತ ಅಲ್ಲ ಅವನು. ಅವನ ಅಪ್ಪನ ಅವನು ಹುಟ್ಟಿಸಿದೊಂದೇ ನಿನಗೆ ಗೊತ್ತು. ನೀನೊಬ್ಬ ಅಯೋಗ್ಯ, ನಿನ್ನ ಅಪ್ಪನ ನೀನು. ಬೇರೆ ನಿಜವಾಗ್ಲೂ ಹೇಳ್ತೀನಿ, ಯಾವತ್ತು ನಮ್ಮ ದೇಶದಲ್ಲಿ ಸಹನೆಯ ಕಟ್ಟೆ ಒಡೆದು ನಾವೇ ಹೊಡೆದು ಮುಗಿಸ್ತೀವಿ ಇಂಥವ್ರಿಗೆ ಅಂತ ಜನ ಎದ್ದೇಳ್ತಾರೋ ನನಗೆ ಗೊತ್ತಿಲ್ಲ. ಹೇಳಬೇಕು ಅನ್ನಿಸ್ತಿದೆ ಯಾಕೋ ಇತ್ತೀಚೆಗೆ ನನಗೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಎಸ್, ಇಂಡೋರ್ನಲ್ಲಿ ಮದುವೆ ವಿಚಾರಕ್ಕೇನೋ ಜಗಳ ಅಂತೆ. ಗಂಡ ಅವನು ಮದುವೆ ಆಗ್ತೀನಿ ಅಂತಿರೋನು MBA ವಿದ್ಯಾರ್ಥಿನಿ, ಯಾಕೆ ರೂಮ್ಗೆಲ್ಲೋ ಯಾವುದೋ ಹೋಟೆಲಿಗೆ ಕರ್ಕೊಂಡೋಗಿ ಲೈಂಗಿಕ ಕ್ರಿಯೆಗೆ ಫೋರ್ಸ್ ಮಾಡಿದ್ದಾನೆ. ಅವಳು ಒಪ್ಪಿಲ್ವಂತೆ. ಹಾಗೆ ಅವಳು ಎದೆ ಮೇಲೆ ಕೂತ್ಕೊಂಡು ಅವಳು ಸಾಯೋವರೆಗೂ ಅವಳ ಮೇಲೆ ಕೂತು ಅದನ್ನು ಇದು ಮಾಡಿ ಸಾಯಿಸಿದ್ದಾನೆ. ನಂತರ ಅವಳು ಮುಂದೆ ಬಂದು ಬಿಯರ್ ಕುಡಿದು ಲೈಂಗಿಕ ಕ್ರಿಯೆನೂ ಮಾಡಿ ಯೂಟ್ಯೂಬ್ ಪ್ರಕಾರದ ಮಾಟ ಮಂತ್ರದ ಥರ ಅದೇನೋ ಆತ್ಮದ ಜೊತೆ ಮಾತಾಡ್ತೀನಿ ಅಂತೆಲ್ಲ ಹೋಗಿ ಅದೆಲ್ಲ ಆಗದೇ ಇದ್ದಾಗ ಮೆಲ್ಲಕ್ಕೆ ಖಾಲಿ ಮಾಡಿ ಪರಾರಿಯಾಗಿದ್ದಾನೆ. ಈಗ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರೆ ಅವನನ್ನು. ಯಾವನ ಪಿಯೂಷ್ ಅಂತ 3 ದಿನ ಕಸ್ಟಡಿಗೆ ಕೊಟ್ಟಿದ್ದಾರೆ.
ಇನ್ನು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಸಿಎ ಸೈಟ್ ಕಬಳಿಕೆ ಆರೋಪವನ್ನು ಮಾಡಿದರು. ಸುಮಾರು 40 ಕೋಟಿ ಬೆಲೆಯ ಸೈಟ್ಗಳನ್ನು ಕೇವಲ 2 ಕೋಟಿ ರೂಪಾಯಿಗೆ ಕಬಳಿಕೆ ಮಾಡಿದ್ದಾರೆ. ರಾಜಕೀಯ ಪಕ್ಷ ಒಂದು ಸೈಟ್ ಪಡಿಬಹುದು, ಆದರೆ ಕಾಂಗ್ರೆಸ್ ಸರ್ಕಾರ ಪಂಚಾಯತ್ ಮಟ್ಟದಲ್ಲೂ ಕೂಡ ಭೂ ಕಬಳಿಸಿದೆ. ಬಡವರಿಗೆ ಮನೆ ಭೂಮಿ ಕೊಡದೆ ಸರ್ಕಾರವೇ ಭೂಮಿಯನ್ನು ಲೂಟಿ ಮಾಡ್ತಾ ಇದೆ ಅಂತ ಆರೋಪಿಸಿ ಒಂದಷ್ಟು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ತಕ್ಷಣ ಸೈಟ್ ವಾಪಸ್ ಕೊಡಿ, ಇಲ್ದಿದ್ರೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ನಾನು ಅವತ್ತೇ ಇದನ್ನು ಹೇಳಿದೆ, ರಾಜ್ಯ ಮಟ್ಟದಲ್ಲಿ ಪಕ್ಷಗಳಿಗೆ ಸೈಟ್ ಕೊಡೋದು ಅಥವಾ ಅವ್ರ ಪಕ್ಷ ಕಟ್ಕೊಳ್ಳೋಕ್ಕೆ ಕೊಡೋದು ಎಲ್ಲ ಸರಿ, ರೆಕಗ್ನೈಸ್ಡ್ ಪಾರ್ಟಿಗಳಿಗೆ. ಈ ರೀತಿ ಪಂಚಾಯಿತಿ ಲೆವೆಲಲ್ಲಿ ಆಸ್ತಿ ಮಾಡೋದಕ್ಕೆ ನೀವು ಜಾಗ, ಸರ್ಕಾರದ ಜನರ ಆಸ್ತಿಯನ್ನು ಪಕ್ಷಗಳಿಗೆ ಕೊಡ್ತಿರೋದು ಯಾವ ಆಧಾರದಲ್ಲಿ ಕೊಡ್ತಾ ಇದ್ದೀರಿ ನೀವು ಅಂತ ನಾನು ಅವತ್ತೇ ಕೇಳಿದ್ದೆ. ಈ ಪ್ರಶ್ನೆನ ಯಾರು ಕೇಳಿಸ್ಕೊಳ್ಳಿಲ್ಲ. ಈಗಲೂ ಹೇಳ್ತೀನಿ, ಎಂಟೈರ್ ಅಲಾಟ್ಮೆಂಟ್ ಟು ಪಾರ್ಟೀಸ್ ಶುಡ್ ಬಿ ಚಾಲೆಂಜ್ಡ್. ಎಟ್ ವಾಟ್ ಲೆವೆಲ್? ಯಾವುದು ಅದಕ್ಕೊಂದು ನೀತಿ ಇರಬೇಕು. ಇಲ್ಲ, ಏನದು ನೀತಿ? ಪಕ್ಷಗಳಿಗೆ ನಿವೇಶನಗಳನ್ನು ಕೊಡುವಂತಹ ನೀತಿ ಎಲ್ಲಿದೆ ನಿಮ್ಮ ಹತ್ರ? ನಾಳೆ ಹಾಗಾದರೆ ಕಾಂಗ್ರೆಸ್ಸಿಂದ ನೆಕ್ಸ್ಟ್ BJP, JDS, ಆಪು, ಕಮ್ಯುನಿಸ್ಟು ಎಲ್ಲರೂ ಬರ್ತಾರೆ. ಆಗೇನು ಮಾಡ್ತೀರಿ? ಹಾಗಾದ್ರೆ ನೀತಿ ಏನು ನಿಮ್ಮದು? ನಿಯಮ ಏನದಕ್ಕೆ? ನೀವು ಅಧಿಕಾರದಲ್ಲಿದ್ದೀರಿ ಅಂತ ಸ್ಯಾಂಕ್ಷನ್ ಮಾಡೋದು ಬಿಡೋದು ಬೇರೆ ಪ್ರಶ್ನೆ. ಎಲ್ಲರೂ ಅದೇ ಮಾಡ್ಕೊಂಡು. ಮೂರನೇದು, ಇದು ಟ್ರಸ್ಟ್ಗಳಿಗೆ ಹಾಕ್ತಾ ಹೋಗ್ತಾ ಇದ್ದೀರಿ, ವಿಚ್ ಇಸ್ ಅಗೈನ್ ಅನ್ಫೇರ್. ಇದು ಮತ್ತು CA ಸೈಟ್ಗಳು ಎಲ್ಲ ಹೋಗ್ತಿದೆ ಅಂತ ಒಂದು ಇದಿದೆ ಇದರಲ್ಲಿ. ಇದಕ್ಕೊಂದು ನೀತಿ ತರದೇ ಇದ್ದರೆ ನನ್ನ ಪ್ರಕಾರ ಇದು ರಾಜ್ಯದ ಆಸ್ತಿಯನ್ನು ಹೀಗೆ ನಿಭಾಯಿಸೋದು ಒಳ್ಳೆಯದಲ್ಲ. ಇದು ಎಲ್ಲ ಪಕ್ಷಗಳು ನಾಳೆ ಅರ್ಜಿ ಹಾಕ್ತಾರೆ, ಎಲ್ಲ ಪಕ್ಷಗಳು ನಾಳೆ ಹೇಳ್ತಾರೆ ಬೆಂಗಳೂರಿನಲ್ಲಿ ವಾರ್ಡ್ ವೈಸ್ ಸ್ಟಾರ್ಟ್ ಆಗತ್ತಪ್ಪ ಪಕ್ಷದ ಕಚೇರಿ. ವಾರ್ಡು ಎಷ್ಟೋ 300 ಚಿಲ್ಲರೆ ವಾರ್ಡು. ಯಾವ ಲೆಕ್ಕಾಚಾರ ಇದು? ಆ್ಯಂಡ್ ಫಾರ್ ವಾಟ್? ವೈ ಶುಡ್ ಇಟ್ ಬಿ? ಓನ್ಲಿ ಬಿಕಾಸ್ ಯು ಆರ್ ಎ ಪೊಲಿಟಿಕಲ್ ಪಾರ್ಟಿ. ನಿಮಗೂ ಕೊಡಬೇಕು ಅಂತಿದ್ರೆ ಸಂಘಟನೆಗಳಿಗೆ ಯಾಕೆ ಕೊಡಬಾರ್ದು? ಸೋಷಿಯಲ್ ಸರ್ವಿಸ್ ಮಾಡುವಾಗ ಅವ್ರಿಗೆ ಯಾಕೆ ಕೊಡಬಾರ್ದು? ರಾಜ್ಯವ್ಯಾಪಿ, ಫಾರ್ ಎಕ್ಸಾಂಪಲ್ ಕನ್ನಡ ರಕ್ಷಣಾ ವೇದಿಕೆ ಅಂತ ಇಟ್ಕೊಳ್ಳೋಣಪ್ಪ, ಯಾಕೆ ಕೊಡಬಾರ್ದು? ಪೊಲಿಟಿಕಲ್ ಪಾರ್ಟಿ ಮೇಲಿಂದ ಇಳಿದು ಬಂದುಬಿಟ್ಟಿದ್ದೀರಾ ನೀವು? ದೇವರುಗಳ ನೀವು? ನೋ, ದಿಸ್ ಶುಡ್ ಬಿ ಚಾಲೆಂಜ್ಡ್ ನನ್ನ ಪ್ರಕಾರದಲ್ಲಿ. ಅದಕ್ಕೊಂದು ನೀತಿ ತರೋ ಅವರಿಗೆ.